ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ನ ವತಿಯಿಂದ ಇವತ್ತು ನಮ್ಮ ವಿಜಯನಗರದ ವಿದ್ಯಾರಣ್ಯ ನಗರದಲ್ಲಿ ಒಂದು ಬಡವರಿಗೋಸ್ಕರವಾಗಿ ಉಚಿತವಾಗಿ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಹಲವಾರು ಕಾಯಿಲೆಗಳಿಗೆ ತಪಾಸಣೆಯನ್ನು ನಡೆಸ್ತಕ್ಕಂಥದ್ದು, ಜೊತೆಗೆ ವೈದ್ಯಕೀಯ ನೆರವನ್ನು ನೀಡತಕ್ಕಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯವನ್ನು ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ನ ವತಿಯಿಂದ ಇವತ್ತು ಶ್ರೀಮತಿ ನಾಗಭೂಷಣ್ರವರು ಮತ್ತು ಅವರೆಲ್ಲ ಆತ್ಮೀಯರು, ಅವರ ಸಂಘದ ಎಲ್ಲ ಸದಸ್ಯರು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಸ್ಪರ್ಶ ಆಸ್ಪತ್ರೆಯ ನುರಿತ ವೈದ್ಯರು ಮತ್ತು ಅವರ ತಂಡ ಮತ್ತು ಇನ್ನಿತರೆ ಎಲ್ಲ ಭಾಗಗಳಿಂದಲೂ ಸಹ ಇವತ್ತು ಈ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಾನು ಮಿತ್ರ ಸೋಮಶೇಖರ್ ಅವರು, ನಮ್ಮ ಶ್ರೀಧರ್ ಅವರು ಮತ್ತು ಇನ್ನಿತರೆ ಎಲ್ಲ ಅನೇಕ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗೋದ್ರ ಮೂಲಕ ಜೊತೆಗೆ ನಡೆದಾಡುವ ದೇವರು ಪರಮ ಪೂಜ್ಯ ಜಗದ್ಗುರು ಲಿಂಗೈಕ್ಯರಾದಂಥ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳವರ ಪಾದಗಳಿಗೆ ನಾವು ಹೂಸ್ಪರ್ಶವನ್ನು ನೀಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲವೂ ಸಹ ಇಂದು ಸಂಜೆವರೆಗೆ ಈ ಕಾರ್ಯಕ್ರಮ ನಡೀತದೆ. ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಹೇಳ್ತಾ, ಈ ವುಮೆನ್ಸ್ ಟ್ರಸ್ಟ್ ಏನಿದೆ ಇದು ಇನ್ನೂ ಗಟ್ಟಿಯಾಗಿ ಇನ್ನೂ ಒಳ್ಳೊಳ್ಳೆ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಲಿ, ಅದಕ್ಕೆ ಬೇಕಾದಂಥ ಸಹಕಾರವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ವೈಯಕ್ತಿಕವಾಗಿ ಶುಭವನ್ನು ಕೋರ್ತೇನೆ. ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ ಅಧ್ಯಕ್ಷರು ಉಷ್ಮಾ ನಾಗಭೂಷಣ್ ಅಂತ. ಸೊ ಇವತ್ತು ನಾವು ಇಲ್ಲಿ ಏರ್ಪಡಿಸಿರೋ ಕಾರ್ಯಕ್ರಮ ಅನ್ನೋದು ಬೃಹತ್ ಮಟ್ಟದ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಏನು ಅಂತಂದರೆ ತುಂಬ ಜನ ಆಸ್ಪತ್ರೆಗೆ ತೋರಿಸ್ಕೋಬೇಕು ಅನ್ನೋರು ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಇಷ್ಟರಲ್ಲಿ ನಾವು ಔಷಧಿ ಕೂಡ ಫ್ರೀಯಾಗಿ ಏನೊಂದು ಮೆಡಿಕಲ್ ಒಂದು ಕಿಟ್ ಇದೆ, ಏನೊಂದು ಮೆಡಿಸಿನ್ ಇದೆ, ಅದನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಕಡೆಯಿಂದ. ಸೊ ಲಾಸ್ಟ್ ಟೈಮ್ ನಾವು ಮಾಡಿದಾಗ ತುಂಬ ಜನಕ್ಕೆ ಕಣ್ಣು ಆಪ್ರೇಷನ್ ಕೂಡ ಮಾಡಿಸಿದ್ವು. ಅವ್ರು ಇವಾಗಲೂ ನಮಗಲ್ಲೆಲ್ಲರೂ ರೋಡಲ್ಲಿ ಸಿಕ್ಕ ತುಂಬ ಕೃತಜ್ಞತೆ ಹೇಳ್ತಾರೆ. ಯಾಕೆ ಅಂತಂದರೆ ಈ ಸಲ ಆಪ್ರೇಷನ್ ಮಾಡಿಸ್ಕೊಟ್ಟು ಈ ಸಲನೂ ಆಪ್ರೇಷನ್ ಮಾಡಿಸ್ಕೊಡಿ ಮೇಡಮ್ ನಮ್ಮ ಕಡೆಯವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಟ್ರಸ್ಟ್ ಕಡೆಯಿಂದ ಸ್ವಲ್ಪ ಜನಕ್ಕೆ ಆಪ್ರೇಷನ್ ಮಾಡಿಸ್ಕೊಡ್ಲಿ, ಒಳ್ಳೆಯದಾಗಲಿ ಅಂತ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರವೀಂದ್ರ ಸರ್ ಮತ್ತು ಸದಾನಂದ್ ಸಾರು ಮತ್ತು ಶಿವಕುಮಾರ್ ಸಾರು ಮತ್ತು ಸೋಮಶೇಖರ್ ಸಾರು, ಶ್ರೀಧರ್ ಸರ್ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಅದ್ದೂರಿಯಾಗಿ ಯಶಸ್ವಿ ಮಾಡ್ತಿದ್ದಾರೆ. ಮತ್ತು ಇವತ್ತು ಪರಮ ಪೂಜ್ಯರಾದ ಶಿವಕುಮಾರ ಸ್ವಾಮಿಗಳನ್ನ ನಾವಿಲ್ಲಿದ್ದೆ, ಅವರ ಒಂದು ಬರ್ತ್ಡೇ ಇರೋ ಕಾರಣ ಈ ತಿಂಗಳಲ್ಲೇ ಸೊ ಅವರ ಒಂದು ಸ್ಮರಣೆ ಕೂಡ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಅತಿ ಹೆಚ್ಚಾಗಿ ಬಂದು ಈ ಒಂದು ಕ್ಯಾಂಪ್ಗೆ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀನಿ. ಸೊ ಸಂಜೆವರೆಗೂ ತುಂಬಾ ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯಶ್ರೀ ಅಂತ. ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ ಕಾರ್ಯದರ್ಶಿಯಾಗಿ ನಾನು ಈ ಟ್ರಸ್ಟಲ್ಲಿ ಭಾಗಿಯಾಗಿದ್ದೀನಿ. ಸೊ ಈಗ ನಾನು ಹೆಲ್ತ್ ಕ್ಯಾಂಪ್, ಬ್ಲಡ್ ಕ್ಯಾಂಪ್ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ನಮ್ಮ ಟ್ರಸ್ಟ್ ಕಡೆಯಿಂದ. ರಕ್ತದಾನ ಮಹಾದಾನ ಅಂತಾರೆ. ಸೊ ನಾವು ಒಂದು ಯಾವ ಥರ ವಿದ್ಯಾದಾನ ಮಾಡ್ತೀವೋ, ಅದು ಒಂದು ಅನ್ನದಾನ ಮಾಡ್ತೀವೋ, ಅದೇ ಥರ ರಕ್ತದಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವರಿಗೆ ರಕ್ತ ಇರಲ್ಲ ದೇಹದಲ್ಲೇ, ಪಾಪ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಸೊ ಬ್ಲಡ್ ಡೊನೇಷನ್ ಮಾಡೋದಂತೂ ದೇಹದಲ್ಲೇ ನಮಗೆ ಏನಂದರೆ ನಮ್ಮ ರಕ್ತನೂ ಸಂಚಾರ ಆಗುತ್ತೆ, ನಮಗೆ ಬೆನಿಫಿಟು ಆಗುತ್ತೆ, ಆ್ಯಂಡ್ ಇನ್ನೊಬ್ರಿಗೆ ದಾನ ಕೂಡ ಮಾಡ್ತೀವಿ. ಸೊ ತುಂಬ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೆ. ಮತ್ತು ಇವಾಗ ನಾವು ECG ಮಾಡಿಸ್ಕೊಡ್ತಾ ಇದ್ದೀವಿ, ಮತ್ತು ಫ್ರೀಯಾಗಿ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಹಾಗೆ ECG ಮತ್ತು ಕಣ್ಣು ಆಪ್ರೇಷನ್ ಮಾಡಿಸ್ಕೊಡ್ತಾ ಇದ್ದೀವಿ. ಸೊ ಕಣ್ಣು ಆಪ್ರೇಷನ್ ಮಾಡಿಸ್ಕೊಟ್ಟಿದ್ದೆ ಎಷ್ಟೋ ಜನ ಹೋದ್ಸಲಿ ಮಾಡಿಸ್ಕೊಟ್ಟಿದ್ದೆ ಈ ಸಲ ನೆನೆಸ್ಕೊತಾರೆ ಬಂದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಣ್ಣು, ಇನ್ನೊಂದು ಕಣ್ಣಿದೆ ಮೇಡಮ್ ಮಾಡಿಸ್ಕೊಟ್ಬಿಡಿ, ನಾನು ಸಾಯೋವರೆಗೂ ನಿಮ್ಮನ್ನ ನೋಡ್ಕೊಂಡು ಖುಷಿಯಾಗಿರ್ತೀನಿ ಅಂತ. ಸೊ ಅವ್ರ ಖುಷಿ ನೋಡ್ತೀವಲ್ಲ, ಸೊ ಅಷ್ಟೇ ಸಾಕು ನಮಗೆ. ಸೊ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಸ್ವಾಗತ. ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೋಮಶೇಖರ್ ಅವರು ಬಂದಿದ್ದಾರೆ, ನಮ್ಮ ಗಣಸಿ ಸದಾನಂದ ಅವರು ಬಂದಿದ್ದಾರೆ, ಡಾಕ್ಟರ್ ಶ್ರೀಧರ್ ಮೂರ್ತಿ ಅವರು ಬಂದಿದ್ದಾರೆ, ಶಿವಕುಮಾರ್ ಆರಾಧ್ಯ ಅವರು
ನಿಮಿಷ ಆಗಿ ಲೋಕೋಪಯೋಗಿ ಇಲಾಖೆ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ನೌಕರರ ಸಂಘ ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ವಿಡಿಯೋ ಮಾಡಕ್ಕೆ ಏನಂತ ಅವರಂತ